ವಿಷಯ ಸಮೂಹ ವೇದಿಕೆಯವರು ಸಿದ್ಧಪಡಿಸಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ, ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಡೆಫಿನೆಟ್ ಆಗಿ ತಮಗೆ ಯೂಸ್ ಆಗ್ತದ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಕ್ವಶನ್ಸ್ಗಳನ್ನು ನೋಡೋಣ, ಆನ್ಸರ್ಸ್ಗಳನ್ನು ಸಿದ್ಧಪಡಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಿ. ಇದೇ ತರಹದ ಬಹಳಷ್ಟು ಎಲ್ಲ ವಿಷಯಗಳ ಒಂದು ವಿಡಿಯೋಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, FA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಶುರು ಮಾಡೋಣ. ಸೋಷಿಯಲ್ ಸೈನ್ಸ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಅನುಕೂಲಕ್ಕಾಗಿ. ಪ್ರಶ್ನೆ 1 MCQಗಳಲ್ಲಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡವರು, ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಎರಡನೇ ಪ್ರಶ್ನೆ ಮೈಸೂರು ಲಾರೆನ್ಸ್ಗಳ ಮುಖ್ಯಸ್ಥರು. ಪ್ರಶ್ನೆ 3 ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಉದ್ದೇಶ. ಪ್ರಶ್ನೆ 4 ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದ ವರ್ಷ. ಪ್ರಶ್ನೆ 5 ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ. 6ನೇ ಪ್ರಶ್ನೆ ಇತ್ತು ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ. 7ನೇ ಪ್ರಶ್ನೆ ನೀತಿ ಆಯೋಗದ ದಿನವಹಿ ಆಡಳಿತವನ್ನು ನೆರವೇರಿಸುವರು. 8ನೇ ಪ್ರಶ್ನೆ ಎಂಟ್ರಫೆಂಡ್ರೆ ಪದವು ಈ ಭಾಷೆಯ ಪದದಿಂದ ಬಂದಿದೆ ಅಂತಕ್ಕಂಥದ್ದು. ಒಟ್ಟು 8 MCQಗಳನ್ನು ಏನು ಮಾಡಿದ್ದಾರೆ, ಸೆಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥವೇ ಇದ್ದಾವೆ. ಇನ್ನು ವಿದ್ಯಾರ್ಥಿಗಳೇ, ಒಂದಂಕದ 8 ಪ್ರಶ್ನೆಗಳಲ್ಲಿ 9ನೇ ಪ್ರಶ್ನೆ ಬಂತು ಸಂವಿಧಾನದ 42ನೇ ತಿದ್ದುಪಡಿ ಅತ್ಯಂತ ಮಹತ್ವದ್ದಾಗಿದೆ ಏಕೆ. 10ನೇ ಪ್ರಶ್ನೆ ಹಿಟ್ಲರನು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ಏಕೆ ನೇಮಕ ಮಾಡಿದ್ದನು. ಚೀನಾ ಈಗಲೂ ಭಾರತದ ಯಾವ ರಾಜ್ಯವನ್ನು ತನ್ನದೆಂದು ಪ್ರತಿಪಾದಿಸುತ್ತದೆ. ಪ್ರಶ್ನೆ 12 ಹೆಣ್ಣು ಭ್ರೂಣ ಹತ್ಯೆ ಎಂದರೇನು. 13ನೇ ಪ್ರಶ್ನೆ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಹೇಳುವ ಸಂವಿಧಾನದ ವಿಧಿ ಹೆಸರಿಸಿ. 14ನೇ ಪ್ರಶ್ನೆ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಚಂಡಮಾರುತಗಳು ಉಂಟಾಗಲು ಕಾರಣವೇನು. 15ನೇ ಪ್ರಶ್ನೆ ವಿದೇಶಿ ಸಾಲ ಎಂದರೇನು. 16 ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ ಏಕೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಖಂಡಿತವಾಗಿ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರೋ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು 2 ಅಂಕದ 8 ಪ್ರಶ್ನೆಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, 17ನೇ ಪ್ರಶ್ನೆ ಇತ್ತು ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲ ಅಂತ ಏಕೆ ಕರೀತಾರೆ. 18ನೇ ಪ್ರಶ್ನೆ 1858ರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವುವು. 19ನೇ ಪ್ರಶ್ನೆ ಪ್ರಾದೇಶಿಕವಾದವು ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಥವಾ ಭಯೋತ್ಪಾದನೆ ಕಾನೂನು ಬಾಹಿರ ಹಾಗೂ ಸಮಾಜದ್ರೋಹಿ ಕೃತ್ಯ ಸಮರ್ಥಿಸಿರಿ. 20ನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ಉಂಟಾಗಿದೆ ಅಥವಾ ಪರಿಸರ ಸಂರಕ್ಷಣೆಗಾಗಿ ನಡೆದ ಸಾಮೂಹಿಕ ಪ್ರತಿಭಟನೆಗಳನ್ನು ಪಟ್ಟಿ ಮಾಡಿರಿ. 21ನೇ ಪ್ರಶ್ನೆ ಇತ್ತು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು. 22 ಮಳೆ ಕೊಯ್ಲಿನ ನೀರನ್ನು ಸಂಗ್ರಹಿಸುವ ವಿಧಾನಗಳಾವವು. 23 ಗ್ರಾಮೀಣ ಉದ್ಯೋಗ ನಿರ್ಮಾಣ ಹಾಗೂ ಬಡತನ ನಿರ್ಮೂಲನ ಯೋಜನೆಗಳನ್ನು ತಿಳಿಸಿರಿ. 24 ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳು ಏನು ಅಂತ ಕೊಟ್ಟಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ 25ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳು ಯಾವುವು ಅಥವಾ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಿರಿ. 26 ಚಿಕ್ಕದೇವರಾಜ ಒಡೆಯರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಆಗಿದ್ದರು ಎಂದು ಹೇಗೆ ಹೇಳುವಿರಿ. 27ನೇದು ಸ್ವಾತಂತ್ರ್ಯ ಹೋರಾಟ ಸಂದರ್ಭದ ಉದಾರ ರಾಷ್ಟ್ರವಾದದ ಕಾಲವನ್ನು ವಿವರಿಸಿರಿ. 28 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿರಿ. 29ನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳನ್ನು ತಿಳಿಸಿರಿ. 30 ಹಿಮಾಲಯದ ಪ್ರಾಮುಖ್ಯತೆಯನ್ನು ವಿವರಿಸಿರಿ. 31ನೇ ಪ್ರಶ್ನೆ ಮ್ಯಾಂಗ್ರೋವ್ ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಕೃಷಿಯು ನಿರ್ಧರಿಸುತ್ತದೆ ಸಮರ್ಥಿಸಿರಿ. 32ರಲ್ಲಿ ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಥವಾ ಭಾರತ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಕಂಡುಬರುವ ಸಮಸ್ಯೆಗಳು ಯಾವುವು. 33ನೇ ಪ್ರಶ್ನೆ ಬ್ಯಾಂಕುಗಳ ಗುಣಲಕ್ಷಣಗಳನ್ನು ತಿಳಿಸಿರಿ ಅಥವಾ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿರಿ. 4 ಅಂಕದ ಪ್ರಶ್ನೆಗಳಲ್ಲಿ 34 ಮೂರನೇ ಕಾರ್ನಾಟಿಕ್ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು ಏನು. 35 ಭಾರತದ ಆಧುನಿಕ ಶಿಕ್ಷಣ ಕ್ಷೇತ್ರಕ್ಕೆ ಬ್ರಿಟಿಷರ ಕೊಡುಗೆಗಳು ಏನು ಅಥವಾ ಖಾಯಂ ಜಮೀನ್ದಾರಿ ಪದ್ಧತಿ ರೈತರನ್ನ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತು ಹೇಗೆ. ದೇಶದ ಆಂತರಿಕ ಸಮಸ್ಯೆಯಾದ ಕೋಮುವಾದ ನಿವಾರಣಾ ಕ್ರಮಗಳು ಯಾವುವು. 37 ಮಣ್ಣಿನ ಸವೆತದ ಪರಿಣಾಮಗಳು ಯಾವುವು ಅಂತ ಕೇಳಿದರು. ಕಡೆ ಪ್ರಶ್ನೆ ಇತ್ತು ಭಾರತದ
ನಕ್ಷೆ ಬಿಡಿಸಿ ಚೆನ್ನೈ, ಬೊಕಾರೋ, ಹಾಲ್ಡಿಯಾ ಮತ್ತು ಬಾಂಬೆ ಹೈಗಳನ್ನು ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಗುರುತಿಸಬೇಕಿತ್ತು. ಇಷ್ಟು ಸಮಾಜ ವಿಜ್ಞಾನದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಿಮಗಾಗಿ ನಾವು ಹಾಕಿದ್ದೀವಿ. ಇಲ್ಲಿಂದ ಪ್ರಶ್ನೆಗಳು ಬರ್ತಾವ ಮತ್ತು ಈ ಪ್ರಶ್ನೆಗಳು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದಾವೆ. ಸೊ ಇವುಗಳನ್ನು ನೀವು ಏನು ಮಾಡಬೇಕು ಅಂದರೆ ಉತ್ತರಗಳನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸಗಳನ್ನು ಅದು ನಿಮ್ಮಿಂದ ಆಗಬೇಕು ವಿದ್ಯಾರ್ಥಿಗಳೇ. ಏಕೆಂದರೆ ಸುಮಾರಾಗಿ ನಾವು ಪಾಠದ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ಆ ವಿಡಿಯೋಗಳನ್ನು ತಾವುಗಳನ್ನು ಏನು ಮಾಡಬೇಕು, ತಪ್ಪದೇ ಅವುಗಳನ್ನು ನೋಡಬೇಕು. ಅಲ್ಲಿಂದ ಉತ್ತರಗಳು ಖಂಡಿತವಾಗಿ ತಮಗೆ ಏನಾಗ್ತಾವ, ಸಿಗ್ತಾವ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಬೇರೆ ವಿಷಯಗಳ ವಿಡಿಯೋಗಳಲ್ಲಿ. ಸೊ ಅಲ್ಲಿಯವರೆಗೆ ತಾವೇನು ಮಾಡಬೇಕು ಅಂತಂದರೆ ಹಿಂದಿನ ವಿಡಿಯೋಗಳನ್ನು ನೋಡಬೇಕು. ಈ ವಿಡಿಯೋದ ಈ ಸಮಸ್ಯೆಗಳ ಕುರಿತು ಏನಾದರೂ ತಮಗೆ ಅನಿಸಿಕೆಗಳು, ಸಂದೇಹಗಳು ಅನಿಸಿದರೆ ತಾವುಗಳು ಖಂಡಿತವಾಗಿಯೂ ಏನು ಮಾಡ್ಬೋದು, ಕಮೆಂಟ್ ಸೆಷನ್ನಲ್ಲಿ ಪಿನ್ಗಳನ್ನು ಮಾಡ್ಬೋದು. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಸಂದೇಹಗಳನ್ನು ಖಂಡಿತವಾಗಿ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಅವುಗಳಿಗೆ ಪ್ರತಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತಾ, ಸೊ ಮತ್ತೆ ನಾನು ನಿಮಗೆ ಹೊಸ ಪಾಠದ ಹೊಸ ವಿಡಿಯೋದೊಂದಿಗೆ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.